ಸಮ್ಮರ್ ಮುಗಿತಾ ಬಂತು, ಇನ್ನೇನು ಮಾನ್ಸೂನ್ ಸೀಸನ್ ಶುರು ಆಗುವಂಥ ಪ್ರಾರಂಭದಲ್ಲಿದ್ದೇವೆ. ಆದರೆ ಮಾನ್ಸೂನ್ ಸೀಸನ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಬೈಕರ್ಸ್ಗೂ ಒಂದು ಭಾಳ ದೊಡ್ಡ ಕನಸಿರುತ್ತೆ. ಮಾನ್ಸೂನ್ ಸೀಸನ್ ಬೈಕರ್ಸ್ನ ಸ್ವರ್ಗ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದರೆ ಮೈಸೂರಿನಲ್ಲಿ ವಿಶೇಷವಾಗಿ ಒಬ್ಬ ಯುವಕ, ಅಂದರೆ ಮೈಸೂರಿನ ಯುವಕ ಇದೀಗ ಲಂಡನ್ನತ್ತ ತಮ್ಮ ಪಯಣ ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಏಕಾಂಗಿಯಾಗಿ ಪಯಣ ಬೆಳೆಸ್ತಾ ಇದ್ದಾರೆ. ಈ ಪಯಣವನ್ನು ಮಾಡ್ತಿರುವಂತಹ ನಾಗಾರ್ಜುನ್ ಏಕಾಂಗಿ ಸಂಚಾರಿ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಯಾಕೆ ಲಂಡನ್ ಪ್ರವಾಸ? ಯಾಕಂದರೆ ಈ ಮಾನ್ಸೂನ್ ಬರ್ತಿದಂಗ್ಲೇ ಎಲ್ಲ ಬೈಕರ್ಸ್ಗಳಿಗೂ ಕನಸಿರುತ್ತೆ, ಬೇರೆ ಬೇರೆ ಜಾಗಗಳು ರೈಡ್ ಹೋಗ್ತಾ ಇರ್ತಾರೆ. ಅದರಲ್ಲೂ ನೀವು ಲಂಡನ್ ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ? ಸೊ ಒಂದೇನು ಅಂದರೆ ಒಂದು ರಾಯಲ್ ಸಿಟಿ ಟು ಇನ್ನೊಂದು ರಾಯಲ್ ಸಿಟಿ ಹೋಗೋ ಪ್ಲ್ಯಾನ್ ತುಂಬ ಇತ್ತು. ಈಗ ಮೈಸೂರದು ಅಂಬಾವಿಲಾಸ್ ಟು ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಂತಲೇ ಫಸ್ಟ್ ಚೂಸ್ ಮಾಡಿದ್ದು. ಅಂಬಾವಿಲಾಸ್ ಪ್ಯಾಲೇಸಿಂದ ಬಕಿಂಗ್ಹ್ಯಾಮ್ ಪ್ಯಾಲೇಸ್ನ ರೂಟ್ ಮಾಡೋಣ. ಏನು ಒಂದು ಅಂದರೆ ಇಟ್ಸ್ ಅ ವೆರಿ ಸೀನಿಕ್ ರೋಡ್. ಮತ್ತು ನನಗೆ ಮ್ಯಾಕ್ಸಿಮಮ್ ಟೈಮು ವಾಟರ್ ಕ್ರಾಸಿಂಗ್ ಇಲ್ಲದೆ ರೋಡು ಆ್ಯಕ್ಸೆಸ್ ಇದೆ. ಟಿಲ್ ಫ್ರಾನ್ಸ್ ನನಗೆ ರೋಡ್ ಆ್ಯಕ್ಸೆಸ್ ಇದೆ. ಬರೀ ಒಂದು 35 ಕಿಲೋಮೀಟ್ರ್ ಏನು ಬರುತ್ತೆ ಇಂಗ್ಲೀಷ್ ಚಾನಲ್ಲು, ಅದನ್ನು ಮಾತ್ರ ನಾನು ಫ್ರಾನ್ಸ್ ಟು UK ಫೆರಿ ತೊಗೋತೀನಿ. ಸೊ ಅಲ್ಲಿ ತನಕನೂ ಬೈ ರೋಡ್ ಆ್ಯಕ್ಸೆಸ್ ಇರೋದ್ರಿಂದ ದಿಸ್ ಇಸ್ ದ ವೆರಿ ಬ್ಯೂಟಿಫುಲ್ ರೋಡ್. ಹಾಗಾಗಿ ಅದನ್ನು ರೋಡ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂದರೆ ಬೇರೆ ಬೇರೆ ರೈಡ್ಗಳನ್ನ ಮಾಡಿದ್ದೀರಾ ಸರ್? ಯಾಕಂತಂದರೆ ಒಂದೇ ಸಲ ಲಂಡನ್ಗೆ ಹೋಗುವಂಥದ್ದು ಭಾಳ ರಿಸ್ಕ್ ಆಗುತ್ತೆ. ಯಾವ ಥರ ಈ ರೈಡಿಂಗ್ ಪ್ಯಾಷನ್ ಹೇಗೆ? ಆಲ್ಮೋಸ್ಟ್ ನಾನು 19 ಇಯರ್ಸಿಂದನೂ ಫಸ್ಟು ನಾನು ಇರೋಂಡ ಕರಿಸ್ಮಾ ಯೂಸ್ ಮಾಡ್ತಾಯಿದ್ದೆ. ಆವಾಗಿಂದ ಇಂಡಿಯಾ ಒಂದು 15 ಸ್ಟೇಟ್ ವಿಸಿಟ್ ಮಾಡಿದ್ದೀನಿ, ಲೇ ಲಡಾಖೆಲ್ಲ ವಿಸಿಟ್ ಮಾಡಿದ್ದೀನಿ. ಹಾಗಾಗಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಈಸಿಲಿ ನಾನು ಹೇಳಬಲ್ಲೆ ಒಂದು 2 lakh ಕಿಲೋಮೀಟ್ರ್ ತನಕನೂ ರೈಡ್ ಎಕ್ಸ್ಪೀರಿಯನ್ಸ್ ಇದೆ. ಆ ಧೈರ್ಯ, ಕಾನ್ಫಿಡೆನ್ಸ್ ಬಂದ ಮೇಲೇ ನಾನು ಈ ಥರ ಬಿಗ್ ರೈಡ್ ಪ್ಲ್ಯಾನ್ ಮಾಡೋಕ್ಕೆ ಸಾಧ್ಯತೆ ಆಗಿದ್ದು. ಒಂಥರ ಮಾಡ್ರನ್ ಅಲೆಮಾರಿ ಥರ ಆಗಿದ್ದಾರೆ ಸರ್, ಮಾಡ್ರನ್ ಸಂಚಾರಿ. ಅದರಲ್ಲೂ ಕೂಡ ಏಕಾಂಗಿಯಾಗಿ ಪಯಣ ಮಾಡೋದು. ಯಾಕಂದರೆ ನಾವು ಗ್ರೂಪ್ ರೈಡ್ಗಳನ್ನ ನೋಡಿದ್ದೀವಿ. ನಾನು ಕೂಡ ಒಬ್ಬ ಬೈಕರ್. ಯೂಶಲಿ ಗ್ರೂಪಲ್ಲಿ ಹೋಗ್ಬೇಕಾದ್ರೆ ಏನಾರು ಸಣ್ಣ ಪುಟ್ಟ ಪಂಚರ್ ಆದಂಥ ಸಂದರ್ಭದಲ್ಲಿ ಅಥವಾ ಇನ್ನೊಂದು ಏನಾದಂಥ ಸಂದರ್ಭದಲ್ಲಿ ಗ್ರೂಪ್ ಎಲ್ಲ ಟೀಮಲ್ಲಿ ಇದಾಗ್ತಾರೆ. ಬಟ್ ಏಕಾಂಗಿ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ. ಈಗ ಜೊತೆಲಿದ್ದಾಗ ಒಂದು ಮನಸ್ಸಲ್ಲಿ ಒಂದು ಸಪೋರ್ಟ್ ಅನ್ನೋದೊಂದು ಸಿಗುತ್ತೆ. ಇದರಲ್ಲಿ ಅದು ಸಿಗೋದಿಲ್ಲ ನನಗೆ. ಸೊ ಮ್ಯಾಕ್ಸಿಮಮ್ ಸ್ಪೇರ್ಸ್ ಆಗಲಿ, ಫುಡ್ ಆಗಲಿ, ಎಲ್ಲನೂ ನಾನೇ ಇಂಡಿವಿಜುವಲಾಗಿ ಕ್ಯಾರಿ ಮಾಡಬೇಕು. ನೀವು ಹೇಳ್ದಂಗೆ ಗ್ರೂಪಲ್ಲಿದ್ದರೆ ಒಂದು ಸಪೋರ್ಟ್ ಸಿಸ್ಟಮ್ ಥರ ವರ್ಕ್ ಆಗುತ್ತೆ ಅದು. ಮತ್ತು ಇಷ್ಟು ಲಾಂಗ್ ರೈಡ್ಗೆ ಗ್ರೂಪ್ಸ್ನ ಕೋಆರ್ಡಿನೇಟ್ ಮಾಡೋದೊಂದು ಕಷ್ಟ. ನೀವೀಗ ರೈಡರ್ ಅಂತೀರಾ, ನಿಮಗೂ ಗ್ರೂಪ್ಸಲ್ಲಿ ಕೋಆರ್ಡಿನೇಷನ್ ಹೆಂಗಿರುತ್ತೆ ಗೊತ್ತು. ಸೊ 60 ದಿನ ತನಕನೂ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮಾಡೋದು ತುಂಬ ಹಿಂಸೆ. ಪ್ಲಸ್ ಇಷ್ಟು ದಿನ ಎಲ್ಲರಿಗೂ ರಜಾ ಸಿಕ್ಕಿ ಅವ್ರು ಬರೋದು ಸಾಧ್ಯತೆ ಕಡಿಮೆ ಇದೆ. 60 ಡೇಸು ಎಲ್ಲರೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ನಾನು ಇದೇನೋ ಡೆಡಿಕೇಶನಿಂದ ನನ್ನ ಬಿಸ್ನೆಸ್ನೆಲ್ಲ ಬಿಟ್ಟು ಮ್ಯಾನೇಜ್ ಮಾಡಿಕೊಂಡು ಇದನ್ನು ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಎಷ್ಟು ದಿನ ಬೇಕಾಗುತ್ತೆ? ಎಷ್ಟು ಸಾವಿರ ಕಿಲೋಮೀಟರ್ ಇದೆ? ಮೈಸೂರು ಟು ಲಂಡನ್ ಎಷ್ಟು ಸಾವಿರ ಕಿಲೋಮೀಟರ್ ಇದೆ? ಎಷ್ಟು ದಿನ ಬೇಕಾಗುತ್ತೆ? ಮತ್ತು ಇನ್ನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು? ಅಪ್ರಾಕ್ಸಿಮೇಟ್ 20,000 ಕಿಲೋಮೀಟರ್ಸ್ ಹಾಗೆ ಆಗುತ್ತೆ. 20+ ಕಂಟ್ರೀಸ್ ಅಂತ ಕೊಟ್ಟಿದ್ದೀನಿ. ಯಾಕೆಂದರೆ ಎಕ್ಸಾಕ್ಟ್ ಕಂಟ್ರಿ ಕೌಂಟ್ ಗೊತ್ತಾಗಲ್ಲ. ಅಲ್ಲಿ ನಾನು ಯುರೋಪಲ್ಲಿ ನಂಗೆ ಫ್ಲೆಕ್ಸಿಬಿಲಿಟಿ ಇದೆ. ವೀಸಾ ಅಪ್ ಟು 90 days ಸಿಕ್ಕಿರೋದ್ರಿಂದ ನಾನು ನಂಬರ್ ಆಫ್ ಕಂಟ್ರೀಸ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಕಡಿಮೆ ಮಾಡ್ಕೋಬೋದು. ಡಿಪೆಂಡ್ಸ್ ಆನ್ ಹೆಲ್ತ್ ಕಂಡೀಷನ್ನು ಅಥವಾ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಹೇಗಿರುತ್ತೆ ಅದನ್ನು ನೋಡಿಕೊಂಡು ಮಾಡ್ಬೋದು. ಸುಮಾರು ಒಂದು 2 ತಿಂಗಳು 60+ ಡೇಸ್ ಅಂತ ಹಾಕಿದ್ದೀನಿ. ಅನ್ಸರ್ಟಿನಿಟೀಸ್ ಏನಾರು ಇತ್ತು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಂದರೆ ಪ್ರಿಪ್ರೇಷನ್ ಅಂದರೆ ಇವಾಗ ಮೆಡಿಕಲ್ ಕಿಟ್ ಆಗಿರ್ಬೋದು ಅಥವಾ ಟೂಲ್ಸ್ ಆಗಿರ್ಬೋದು, ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಈಗ ನೀವು ಹೇಳ್ದಂಗೆ ಬೇಸಿಕ್ ಫಸ್ಟ್ ಏಡ್ ಕಿಟ್ ಇರುತ್ತೆ ನನ್ನ ಹತ್ರ, ಆ್ಯಂಡ್ ಬೇಸಿಕ್ ಟೂಲ್ಸ್ ಇರುತ್ತೆ. ಸೊ ಎನಿ ಮೈನರ್ ಥಿಂಗ್ಸು, ಈಗ ಪೀರಿಯಾಡಿಕ್ ಚೆಕಪ್ ಆಗಲಿ, ಆಯಿಲ್ ಚೇಂಜ್ ಆಗಲಿ, ಅದೆಲ್ಲ ನಾನೇ ಖುದ್ದಾಗಿ ಮಾಡ್ತೀನಿ. ಅದಕ್ಕೆ ಟ್ರೈನಿಂಗು ತೊಗೊಂಡಿದ್ದೀನಿ. ಮುಂಚೆ ಇರೋ ಎಕ್ಸ್ಪೀರಿಯೆನ್ಸು ಸ್ವಲ್ಪ ಕೌಂಟ್ ಆಗಿದೆ. ಈಗ ಮೇಜರ್ ಏನಾರು ಆಯಿತು ಅಂತಂದರೆ ನಾನು ನಿಯರೆಸ್ಟ್ ವರ್ಕ್ಶಾಪು ಯಾರ್ದಾರು ಹೆಲ್ಪ್ ತೊಗೊಂಡೆ ನಾನು ಅದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಓಕೆ. ಅಂದರೆ ಇವಾಗ ನೀವು ನಾಳೆ ಪ್ರಾರಂಭ ಆಗಿ ಬಹುಶಃ ಆಗಸ್ಟ್ ಮಧ್ಯದಲ್ಲಿ ಮುಗಿಸೋವಂಥ ಸಾಧ್ಯತೆ ಇರುತ್ತೆ. ಸೊ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ನಾಳೆ ಹೋಗಿ? ನಾನು ಈಗ ಡೇ ವೈಸ್ ಐಟ್ನರಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 70 ಡೇಸ್ಗೆ ಡೇ ವೈಸ್ ಐಟ್ನರಿ ಮಾಡ್ಕೊಂಡಿದ್ದೀನಿ. ಸೊ ಇಂಥ ದಿನ ಇಲ್ಲಿ ಉಳಿಬೇಕು ಆ ಥರ ಒಂದು ಪ್ಲ್ಯಾನ್ ಮಾಡಿ ಅದು ನನಗೆ ಇವಾಗ ಆಲ್ಮೋಸ್ಟ್ 70 ಡೇಸ್ ಪ್ಲ್ಯಾನ್ ಆಗಿದೆ. ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋ ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ನನ್ನ ಪ್ರಕಾರ ಒಂದು 20,000+ ಕಿಲೋಮೀಟರ್ಸ್ ದಿನಕ್ಕೆ. ಈಗ ನಿಮಗೆ ಗೊತ್ತಿರೋ ಹಾಗೆ ರಷ್ಯಾ ಆ್ಯಂಡ್ ಕಜಾಕ್ಸ್ತಾನ್ ತುಂಬ ಸೈಜಲ್ಲಿ ದೊಡ್ಡದು. ಇಟ್ಸ್ ವೆರಿ ಯೂಜ್ ಇನ್ ಲ್ಯಾಂಡ್. ಅಲ್ಲಿ ನನಗೆ ಆನ್ ಆನ್ ಆ್ಯಾವ್ರೇಜು 600 to 700 ಕಿಲೋಮೀಟರ್ಸು ಪರ್ ಡೇ ಟ್ರಾವೆಲ್ ಇದೆ. ಸೊ ಒನ್ಸ್ ಐ ಎಂಟರ್ ಯುರೋಪ್ಗೆ ಎಂಟರ್ ಆದಮೇಲೆ ನನಗೆ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಎಲ್ಲ ಹತ್ತಿರ ಇರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಆವಾಗ ಒಂದು 250-300 ಕಿಲೋಮೀಟರ್ಸ್ ಆನ್ ಆನ್ ಆ್ಯಾವ್ರೇಜ್ ಕವರ್ ಆಗುತ್ತೆ ಪರ್ ಡೇ. ಸೊ ಈಗ ಫ್ಯಾಮಿಲಿ ಕೂಡ ಇದೆ ಅಂತ ಹೇಳ್ತಾರೆ. ನಿಮ್ಮ ತಾಯಿ ಮತ್ತು ನಿಮ್ಮ ಮಡದಿ ಮತ್ತು ಮಗ ಬೇರೆ, ಎಲ್ಲರನ್ನೂ ಹೇಗೆ ಒಪ್ಸ್ರಿ ಸರ್? ಚಾಲೆಂಜಿಂಗ್ ಟಾಸ್ಕ್ ಅಲ್ವಾ ಅದು? ಒಬ್ಬನೇ ಹೋಗ್ತೀರ ಅಂದಾಗ ಇನ್ನೂ ದೊಡ್ಡ ಚಾಲೆಂಜ್ ಅಲ್ಲ? ಹೌದು. ಅದೇ ಈಗ ನಾನು 19 ಇಯರ್ಸಿಂದನೇ ರೈಡ್ ಮಾಡಿ ಸ್ಟಾರ್ಟ್ ಆಗಿಂದ ಸೇಫ್ಟಿ ಕನ್ಸರ್ನು ಅದ್ರ ಮೇಲೆಲ್ಲ ತುಂಬ ಕಾನ್ಫಿಡೆನ್ಸ್ ಅವ್ರಿಗೂ ಇದೆ. ಇದೆಲ್ಲ ಕೇರ್ ತೊಗೋತಾರೆ ಆ ಥರ ಅನ್ನೋದ್ರಿಂದ. ಪ್ಲಸ್ 1.5 ವರ್ಷದಿಂದ ನಾನು ಇದಕ್ಕೆ ಪ್ಲ್ಯಾನ್ ಮಾಡಿ ಇದ್ರ ಡಾಕ್ಯುಮೆಂಟೇಷನ್ ಆಗಲಿ ಪ್ರತಿಯೊಂದು ಸ್ಟ್ರಗಲ್ಲು ಅವ್ರು ನೋಡಿದ್ದಾರೆ. ಆ ಸ್ಟ್ರಗಲ್ ನೋಡಿ ಇದು ಕನಸನ್ನ ನನ್ಸ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಖುಷಿಯಿಂದ ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ದೇಶನ ಕ್ರಾಸ್ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳ ರಿಕ್ವೈರ್ಮೆಂಟ್ ಆಗುತ್ತೆ ಸರ್?
ಮೊದಲಾಗಿ ಈಗ ಫ್ಲೈಟ್ ಆಗಲಿ, ಬೈ ಲ್ಯಾಂಡ್ ಆಗಲಿ, ಬೈ ಸಿ ಹೋಗಲಿ, ಒಂದು ಬೇಸಿಕ್ ಥಿಂಗು ವೀಸಾ ಬೇಕಾಗುತ್ತೆ. ಆ ದೇಶದ ಒಂದೊಂದು ಕಂಡೀಷನ್ ಇರುತ್ತೆ ವೀಸಾ. ಅದೇ ಥರ ಇದಕ್ಕೂ ವೀಸಾ ಬೇಕಾಗುತ್ತೆ. ಇದಕ್ಕೆ 4 ವೀಸಾ ಬೇಕಾಗುತ್ತೆ. ಈಗ 29 ಕಂಟ್ರೀಸು ಶೆಂಗೆನ್ ಟೆರಿಟರಿ, ಅದು ಯುರೋಪಲ್ಲಿರೋದು, ಅದು ಒಂದೇ ವೀಸಾ, ಶೆಂಗೆನ್ ವೀಸಾ ಒಂದು ಬರುತ್ತೆ. ಪ್ಲಸ್ ಇನ್ನೊಂದು UK ವೀಸಾ, ಅದು ಲಂಡನ್ ವಿಸಿಟ್ ಮಾಡೋಕ್ಕೆ. ಅದರಲ್ಲೇ ಕಜಾಕ್ಸ್ತಾನು 14 ದಿನಕ್ಕೆ ಮಟ್ಟಿಗೆ ಇಂಡಿಯನ್ಸ್ಗೆ ವೀಸಾ ಫ್ರೀ ಇದೆ. ಸೊ ವೀಸಾ ಆನ್ ಅರೈವಲ್ ಅನ್ಬೋದು ಅಥವಾ ವೀಸಾ ಫ್ರೀ ಅನ್ಬೋದು. ರಷ್ಯಾಗೂ ನಾನು ವೀಸಾ ಅಪ್ಲೈ ಮಾಡಿ ತೊಗೊಂಡಿದ್ದೀನಿ. ಆ್ಯಂಡ್ ಈವನ್ ಚೈನಾಗೂ ವೀಸಾ ಅಪ್ಲೈ ಮಾಡಿ ತೊಗೊಂಡಿದ್ದೀನಿ. ನೇಪಾಳ್ಗೆ ಇಂಡಿಯನ್ಸ್ಗೆ ಆ್ಯಸ್ ಆಫ್ ನೋ ವೀಸಾ ಬೇಕಾಗಿಲ್ಲ, ಬರೀ ಎಂಟ್ರಿ ಪರ್ಮಿಟಲ್ಲಿ ನಮಗೆ ಬಾರ್ಡ್ರಲ್ಲಿ ಕೊಡ್ತಾರೆ. ಓಕೆ, ಅಂದರೆ ಈ KTM ಬೈಕ್ನೇ ಚೂಸ್ ಮಾಡೋಕ್ಕೆ ಕಾರಣ ಏನು ಸರ್? ಅಂದರೆ ಬೇರೆ ಬೈಕಲ್ಲಿ ಹೋಗ್ಬೋದಿತ್ತು, ಯಾಕೆ 390 ADV ಬೈಕೆ? ಫಸ್ಟ್ ಆಫ್ ಆಲ್ ಬೈಕ್ ನಾನು 5 ಇಯರ್ಸಿಂದ ಯೂಸ್ ಮಾಡಿದ್ದೀನಿ. ನನಗೆ ಆ ಮೋಟರ್ ಸೈಕಲ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಮತ್ತು ಎಲ್ಲ ಟೆರೇನಲ್ಲಿ ಓಡಿಸಿದ್ದೀನಿ. ಆ ಕಾನ್ಫಿಡೆನ್ಸ್ ಮೇಲೆ ಐ ಚೂಸ್ KTM. ಬೇರೆದ್ರಲ್ಲಿ ಆಗಲ್ಲ ಅಂತ ಹೇಳಲ್ಲ ನಾನು, ಬಟ್ ಐ ಆಮ್ ಕಂಫರ್ಟೇಬಲ್ ರೈಡಿಂಗ್ ಇನ್ KTM 390. ಯಾರು ಹೋಗಿದ್ದಾರೆ ಸರ್? ಅಂದರೆ ಈ ಲಂಡನ್ ಪ್ರವಾಸ ಅಂದರೆ ಕರ್ನಾಟಕದಿಂದ ಆಗಿರ್ಬೋದು ಅಥವಾ ಮೈಸೂರಿಂದ ಯಾರು ಹೋಗಿದ್ದಾರಾ? ಗ್ರೂಪ್ ರೈಡ್ ಆಗಿರ್ಬೋದು, ಸೋಲೋ ರೈಡ್ ಆಗಿರ್ಬೋದು, ಯಾರು ಹೋಗಿದ್ದಾರೆ? ನಾನೀಗ ಯೂಟ್ಯೂಬಲ್ಲಿ ನೋಡಿದ್ದು ನಾಲೆಜ್ ಮಟ್ಟಿಗೆ ಹೇಳಿ, ಇನ್ನೂ ಜನ ಬೇರೆಯವ್ರು ಹೋಗಿರ್ಬೋದು, ನಂಗೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ನೋಡಿರೋ ಪ್ರಕಾರ ನಾರ್ತ್ ಡೆಲ್ಲಿಯಿಂದ ಒಂದು ಕೆಲವು ಜನ ಹೋಗಿದ್ದಾರೆ. ಸೋಲೋ ಹೋಗಿರೋ ಗಮನ ಅಷ್ಟಿಲ್ಲ. ಕರ್ನಾಟಕದಿಂದನೂ ಒಬ್ರು ಹೋಗಿದ್ದಾರೆ, ಅದು ಗ್ರೂಪ್ ಟೂರಲ್ಲಿ ಹೋಗಿದ್ರು. ಸೋಲೋ ಹೋಗಿರೋದು ನನ್ನ ನಾಲೆಜ್ ಪ್ರಕಾರ ನಾನು ಒಬ್ಬನೇ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲದೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇರ್ಬೋದು, ಕೆಲವರು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿರಲ್ಲ, ಹೋಗಿರೋರು ಇರ್ಬೋದು. ಸೋಷಿಯಲ್ ಮೀಡಿಯಲ್ಲಿ ನಾನು ನೋಡಿರೋ ನಾಲೆಜ್ ಮಟ್ಟಿಗೆ ನಾನು ಸೋಲೋ ಹೋಗ್ತಾ ಇರೋದು ನಾನೇ ಫಸ್ಟ್ ಟೈಮ್ ಅಂತ ನನ್ನ ನಾಲೆಜ್. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್? ಯಾಕಂತಂದರೆ ಇಂಡಿಯಾದಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೀರಾ, ಬಟ್ ಯಾವುದೋ ಹೊರದೇಶ, ಅದು ಕೂಡ 20,000 ಡಿಸ್ಟೆನ್ಸ್ ಇದೆ. ಭಯ ಇದೆಯಾ ಅಥವಾ ಖುಷಿ ಇದೆಯಾ, ಹೇಗೆ? ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸು. ಒಂದೊಂದು ಸತಿ ಪ್ಯಾನಿಕ್ ಆಗುತ್ತೆ, ಒಂದೊಂದು ಸತಿ ಅಲ್ಲಿ ಎಕ್ಸ್ಪೀರಿಯನ್ಸ್ನ ಅದನ್ನು ಅನುಭವಿಸೋದು ಎಲ್ಲರಿಗೂ ಸಹ ಚಾನ್ಸ್ ಸಿಗೋಲ್ಲ. ಅದು ನನಗೆ ಸಿಕ್ಕಿದೆ. ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇದೆ. ಓವರಾಲ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಎಷ್ಟೋ ಬೈಕರ್ಸ್ಗಳಿಗೂ ಕೂಡ ಆಸೆ ಇರುತ್ತೆ ಸರ್. ತುಂಬ ಜನಕ್ಕೆ ಲಡಾಖ್ ಹೋಗಬೇಕು ಮತ್ತು ಬೇರೆ ಬೇರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗಗಳಿಗೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇರುತ್ತೆ. ನೀವು ಲಂಡನ್ಗೆ ಹೋಗ್ತಾ ಇದ್ದೀರಾ. ಬೇರೆ ಬೈಕರ್ಸ್ಗೆ ಅಥವಾ ಅಪ್ಕಮಿಂಗ್ ಬೈಕರ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದೇನಂದರೆ ಸೇಫ್ಟಿ ಕನ್ಸರ್ನ್ ಮೇನಾಗಿ ಇಟ್ಕೊಳ್ಳಿ. ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನಿಂದ ಆಚೆ ಬಂದ್ರೇ ಯು ಗೆಟ್ ದ ಬ್ಯೂಟಿಫುಲ್ ಥಿಂಗ್ಸ್ ಔಟ್ ಆಫ್ ಇಟ್. ಅದೊಂದು ಅಡ್ವೈಸ್ ಗ್ಯಾರಂಟಿ ಹೇಳ್ತೀನಿ. ಕಂಫರ್ಟ್ ಝೋನ್ ಒಳಗಡೆ ಇದ್ದರೆ ಏನು ಈ ಥರ ಮೇಜರ್ ಚಾಲೆಂಜಸ್ ತೊಗೊಳಕ್ಕಾಗೋದಿಲ್ಲ. ಸೊ ಕಂಫರ್ಟ್ ಝೋನಿಂದ ಆಚೆ ಬಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ಯಾಕಲ್ ಎವ್ರಿಥಿಂಗ್. ಯಾರು ಬೇಕಿದ್ರು ಮಾಡ್ಬೋದು, ನಾನೇ ಅಂತಲ್ಲ. ಸೊ ಔಟ್ ಆಫ್ ದ ಕಂಫರ್ಟ್ ಝೋನ್ ಆ್ಯಂಡ್ ಡೂ ಇಟ್. ಸೊ ಇವಿಷ್ಟು ಮಾಡ್ರನ್ ಅಲೆಮಾರಿ ಹಾಗೂ ಮಾಡ್ರನ್ ಸಂಚಾರಿಯ ಮಾತಾಗಿರುವಂಥದ್ದು. ಒಟ್ಟಾರೆ 2 ತಿಂಗಳ ಕಾಲ ಇಡೀ ಅಂದರೆ ನಮ್ಮ ಭಾರತದಿಂದ ಲಂಡನ್ವರೆಗೂ ಕೂಡ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಅವರ ಪ್ರಯಾಣ ಯಶಸ್ವಿಯಾಗಿರಲಿ ಅಂತ ಇಂಡಿಯನ್ TV ಕೂಡ ಆಶಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.